Hello students, it is the continuation part of Indian economy on the eve of independence. ಕೇಳಿ ವಿದ್ಯಾರ್ಥಿಗಳೇ, ಇದು ಸ್ವತಂತ್ರ ಪೂರ್ವದಲ್ಲಿ ಭಾರತದ ಆರ್ಥಿಕ ವ್ಯವಸ್ಥೆ. ಸ್ವತಂತ್ರ ಪೂರ್ವದಲ್ಲಿ ಭಾರತದ ಆರ್ಥಿಕ ವ್ಯವಸ್ಥೆಯ ಒಂದು ಕಂಟಿನ್ಯೂ ಪಾರ್ಟ್ ಅಂತಂದರೆ ಅದರ ಮುಂದುವರಿದ ಭಾಗವಾಗೈತಿ. ಇದರೊಳಗೆ ನಾವು ಏನು ನೋಡೋಣ ಅಂತಂದರೆ ವಾಟ್ ಆರ್ ದ role of industrial sector in India and what is the role of industrial sector in colonial period ಅಂತಂದರೆ ಕೃಷಿ ಕೈಗಾರಿಕಾ ವಲಯದ ಪಾತ್ರ ಏನಿತ್ತು ಮತ್ತು ಕೈಗಾರಿಕೆಯಿಂದ ಏನೆಲ್ಲ ಅನುಕೂಲತೆಗಳು ಆಗ್ತಾ ಇತ್ತು, ಕೈಗಾರಿಕಾ ವಲಯದ ಕಾರ್ಯಗಳು ಏನಾಗಿದ್ದವು ಅನ್ನುವಂಥದ್ದನ್ನು ಇಲ್ಲಿ ನಾವು ನೋಡೋಣ. ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಇಂಡಸ್ಟ್ರಿಯಲ್ ಸೆಕ್ಟರ್, that is mainly represented to what type of colonial rule developed and underdeveloped in our industrial sector. ಅಂತಂದರೆ ವಸಾಹತುಶಾಹಿ ಆಳ್ವಿಕೆಯಲ್ಲಿ ಕೃಷಿ ಕೈಗಾರಿಕಾ ವಲಯದ ಪ್ರಾಮುಖ್ಯತೆ ಅಭಿವೃದ್ಧಿಯಾಗೋದಕ್ಕೂ ಮತ್ತು ಅನಭಿವೃದ್ಧಿ ಆಗೋದಕ್ಕೂ ಏನೆಲ್ಲ ಕಾರಣಗಳು ಇದ್ದವು ಅನ್ನುವಂಥದ್ದನ್ನು ನಾವು ನೋಡೋಣ. Although agriculture had dominated the Indian economy during the pre-British period, but some Indian industries producing certain special products enjoyed worldwide reputation. India was particularly well known for its handicraft industry. ವಸಾಹತುಶಾಹಿ ಆಳ್ವಿಕೆಯಲ್ಲಿ ಕೃಷಿಯಂತೆಯೇ ಕೈಗಾರಿಕಾ ವಲಯದ ಅಡಿಪಾಯ ಸದೃಢ ಅಭಿವೃದ್ಧಿಯನ್ನು ಕಾಣಲಿಲ್ಲ. ಆದರೂ ಸಹ ರಾಷ್ಟ್ರದ ಜಗತ್ಪ್ರಸಿದ್ಧ ಕರಕುಶಲ ಉದ್ದಿಮೆ ವಲಯದ ಬೆಳವಣಿಗೆ ಕ್ಷೀಣಿಸಿದರೂ ಅದಕ್ಕೆ ಪ್ರತಿಯಾಗಿ ಆಧುನಿಕ ಕೈಗಾರಿಕಾ ನೆಲೆಯ ಪರಂಪರೆ ಉಳಿಸುವಂತಹ ಅಭಿವೃದ್ಧಿ ಸಾಧಿಸಲು ಅವಕಾಶವಿಲ್ಲ. ಆದರೂ ಸಹ ಭಾರತದ ಕೈಗಾರಿಕೆಗಳು ಇಡೀ ವಿಶ್ವದಾದ್ಯಂತ ಪ್ರಸಿದ್ಧವಾದಂತಹ ಸರಕು ಮತ್ತು ಸೇವೆಗಳನ್ನು ಉತ್ಪಾದನೆ ಮಾಡಿ ಮಾರಾಟ ಮಾಡ್ತಾ ಇತ್ತು ಅಂತ ನಾವು ನೋಡ್ತೀವಿ. ಲೈಕ್ ಅಗ್ರಿಕಲ್ಚರ್, ಇಂಡಿಯಾ ಕುಡ್ ನಾಟ್ ಡೆವಲಪ್ ಎ ಸೌಂಡ್ ಇಂಡಸ್ಟ್ರಿಯಲ್ ಬೇಸ್ ಅಂಡರ್ ದ ಬ್ರಿಟಿಷ್ ರೂಲ್. ದ ಪುವರ್ ಸ್ಟೇಟ್ ಆಫ್ ಇಂಡಸ್ಟ್ರಿಯಲ್ ಸೆಕ್ಟರ್ ಡ್ಯೂರಿಂಗ್ ದ ಬ್ರಿಟಿಷ್ ರೂಲ್ ಈಸ್ ಇಲ್ಯುಸ್ಟ್ರೇಟೆಡ್ ಇನ್ ದ ಫಾಲೋಯಿಂಗ್ ಪಾಯಿಂಟ್ಸ್. ಮೀನ್ಸ್ ಭಾರತದಲ್ಲಿ ಕೆಲವು ಕೈಗಾರಿಕೆಗಳು ಮಾತ್ರ ಸರಕು ಮತ್ತು ಸೇವೆಗಳನ್ನು ಉತ್ಪಾದನೆ ಮಾಡ್ತಾ ಇದ್ದು, ಇನ್ನೂ ಕೆಲವೊಂದಿಷ್ಟು ಸರಕುಗಳು ಯಾವುದೇ ರೀತಿಯಾದಂಥ ಅಂದರೆ ಇನ್ನೂ ಕೆಲವೊಂದು ಕಡೆ ಕೈಗಾರಿಕಾ ವಲಯದ ಯಾವುದೇ ಒಂದು ಪ್ರಾಮುಖ್ಯತೆಯನ್ನು ನಾವು ಏನು ಮಾಡ್ತಾ ಇರಲಿಲ್ಲ, ನೋಡ್ತಾ ಇರಲಿಲ್ಲ ಅಂತ ಹೇಳ್ತೀವಿ. ಅದಕ್ಕೆ ಪ್ರಮುಖ ಕಾರಣ ಏನಾಗಿತ್ತು ಅಂತ ಹೇಳಿದಾಗ, ಬ್ರಿಟನ್ನಿನಲ್ಲಿ ಪ್ರವರ್ಧಮಾನಕ್ಕೆ ಬರುತ್ತಿದ್ದ ಕೈಗಾರಿಕೆಗಳಿಗೆ ಪ್ರಮುಖ ಕಚ್ಚಾ ಸಂಪನ್ಮೂಲಗಳನ್ನು ಒದಗಿಸುವ ರಫ್ತು ರಾಷ್ಟ್ರವಾಗಿ ಭಾರತದ ಪಾತ್ರವನ್ನು ಸೀಮಿತಗೊಳಿಸಲಾಗಿತ್ತು. ಅಂತಂದರೆ ಭಾರತ ಕೇವಲ ಕಚ್ಚಾ ಸರಕುಗಳನ್ನು ರಫ್ತು ಮಾಡುವಂಥ ರಾಷ್ಟ್ರವನ್ನಾಗಿ ಮಾತ್ರ ಏನು ಮಾಡಿತ್ತು, ಬ್ರಿಟಿಷು ರೆಡಿ ಮಾಡಿಬಿಟ್ಟಿತ್ತು, ಅಂತಂದರೆ ಅದನ್ನು ತಯಾರು ಮಾಡಿತ್ತು. ಇನ್ನು ಬ್ರಿಟನ್ನಿನಲ್ಲಿ ಸಿದ್ಧಪಡಿಸಿದಂಥ ವಸ್ತುಗಳನ್ನು ಭಾರತದ ಮಾರುಕಟ್ಟೆಯಲ್ಲಿ ಪರಿವರ್ತಿಸುವುದು, ಅಂದರೆ ಭಾರತವನ್ನು ಬ್ರಿಟನ್ನಿನ ಮಾರುಕಟ್ಟೆಯಾಗಿ ಪರಿವರ್ತಿಸುವಂಥ ಒಂದು ಕಾರ್ಯವನ್ನು ಸಹ ಏನು ಮಾಡಿತ್ತು, ಇದು ಮಾಡಿತ್ತು. ಇಟ್ ಮೀನ್ಸ್ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಪುವರ್ ಸ್ಟೇಟ್ ಆಫ್ ಇಂಡಸ್ಟ್ರಿಯಲ್ ಸೆಕ್ಟರ್ ಡ್ಯೂರಿಂಗ್ ದ ಬ್ರಿಟಿಷ್ ರೂಲ್, ದ ಫಸ್ಟ್ ರೀಸನ್ ವಾಸ್ ಡಿ-ಇಂಡಸ್ಟ್ರಿಯಲೈಜೇಷನ್, ಡಿಕ್ಲೈನ್ ಆಫ್ ಹ್ಯಾಂಡಿಕ್ರಾಫ್ಟ್ ಇಂಡಸ್ಟ್ರಿ. ಡಿ-ಇಂಡಸ್ಟ್ರಿಯಲೈಜೇಷನ್ ಮೀನ್ಸ್ when we are observing the industrial sector that is not developed in the colonial period. Means when we are observing the British government system destroyed Indian handicraft industries and no modern industrial base was allowed to come up. The primary motive of British rule behind the de-industrialization was twofold. One is to get raw materials from India at cheap rates to be used by upcoming modern industries in Britain. It means when the Indian industries, or it means when we are observing the why the Indian industries are not developed in the colonial period, because
when we are observing the colonial rule, it mainly represented to the Indian economy. It means India's economies, it only made up of the producing a, it means exporting a raw materials to the British, it means England. And when we are observing the another reason, to sell finished product of British industries in Indian market at higher prices. It means when the British, it means Britain, producing the ready-made goods, that goods are selling in our India's market in the high rate prices. That way our handicraft industries are destroyed. ಅಂತಂದ್ರೆ ಭಾರತದಲ್ಲಿ ಒಂದು ಕರಕುಶಲ ಕೈಗಾರಿಕೆಗಳು ಕ್ಷೀಣಿಸಾಕತ್ತು. ಯಾಕ ಕರಕುಶಲ ಕೈಗಾರಿಕೆಗಳು ಕ್ಷೀಣಿಸಾಕತ್ತು ಅಂತಂದ್ರೆ, ಕಡಿಮೆ ಆಗಕತ್ತು ಅಂತ ಅನ್ನೋದಕ್ಕೆ ಪ್ರಮುಖವಾಗಿ ಎರಡು ರೀಸನ್ಗಳನ್ನು ಹೇಳಿದ್ದೆ ನಾನು. ಒಂದು, ಭಾರತವನ್ನ ರಫ್ತು ರಾಷ್ಟ್ರವನ್ನಾಗಿ ಪರಿವರ್ತಿಸುವುದು, ಇನ್ನೊಂದು ಬ್ರಿಟನ್ನಿನಲ್ಲಿ ತಯಾರಿಸಿದಂತಹ ಸರಕುಗಳ ಮಾರುಕಟ್ಟೆಯನ್ನಾಗಿ ಪರಿವರ್ತಿಸುವುದು. ಅದರೊಳಗೆ ಅಷ್ಟೇ ಅಲ್ಲದೆ ಭಾರತದಲ್ಲಿ ಕರಕುಶಲ ಕೈಗಾರಿಕೆಗಳು ಕ್ಷೀಣಿಸಿ ವ್ಯಾಪಕ ನಿರುದ್ಯೋಗವನ್ನು ಸೃಷ್ಟಿಸಿದ್ದಲ್ಲದೆ ಭಾರತೀಯ ಗ್ರಾಹಕರ ಮಾರುಕಟ್ಟೆಯಲ್ಲಿ ಬ್ರಿಟನ್ನಿನ ಕೈಗಾರಿಕಾ ಉತ್ಪನ್ನಗಳಿಗೆ ಹೊಸ ಬೇಡಿಕೆ ಸೃಷ್ಟಿಸಿ ಅವುಗಳನ್ನು ಏನು ಮಾಡಕತ್ತು ಅಂತಂದರೆ ಪೂರೈಕೆ ಮಾಡಕತ್ತು. ಇನ್ನು ಹೊಸ ಬೇಡಿಕೆಯನ್ನು ಪೂರೈಸಲು ಬ್ರಿಟನ್ನಿನಿಂದ ಅಗ್ಗದ ತಯಾರಿಕಾ ಸರಕುಗಳನ್ನು ಆಮದು ಮಾಡಿಕೊಂಡು ದೇಶೀಯವಾಗಿ ಉತ್ಪಾದಿಸಿ ಸರಕುಗಳ ಮಾರುಕಟ್ಟೆಯನ್ನು ಕಸಿದುಕೊಂಡಿತು. ಹಾಗಾಗಿ ಏನಾಗಿಬಿಡ್ತದ, ಭಾರತದಲ್ಲಿ ಹ್ಯಾಂಡಿಕ್ರಾಫ್ಟ್ ಇಂಡಸ್ಟ್ರಿ ಅಂತಂದರೆ ಕರಕುಶಲ ಕೈಗಾರಿಕೆಗಳು ನಾಶ ಆಗಾಕತ್ತವು ಅಂತ ನಾವು ಹೇಳ್ತೀವಿ. ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ adverse effect of decline of handicraft industry. It means when we are observing the decline of handicraft industries adversely affected the Indian economy in the following ways. One is high level of unemployment, because of when we are observing the unemployment, the decline of Indian handicraft resulted in unemployment on a mass scale. The displaced artisans were forced to take up agriculture for their livelihood. This increased the burden of population on village and overcrowding in agriculture. So when we are observing the agricultural sector, it means a rural area. The rural areas peoples are not producing the highly production of goods in the colonial period. That way rural areas peoples are goes on to the unemployment position. And import of finishing goods is also one of the reason of unemployment. It means the Indian made goods could not withstand the foreign competition of machine made cheap goods. It encouraged the import of manufactured goods from Britain. It means when we are observing the decline of handicraft industry, because of when we are observing the Britain goods, like a British goods, that is cheaper and highly dedicated goods ಕಂಪೇರ್ ಟು ಇಂಡಿಯನ್ ಗೂಡ್ಸ್ ಅಂತಂದರೆ, ಭಾರತದ ಸರಕುಗಳಿಗೆ ಹೋಲಿಸಿ ನೋಡಿದಾಗ ಒಂದು ಬ್ರಿಟನ್ನಿನ ಸರಕುಗಳು ಏನಾಗಿದ್ದವು ಅಂತಂದರೆ ಅಗ್ಗದ ಬೆಲೆ ಒಳಗೆ ಇದ್ದರೂ ಸಹ ಅಂದರೆ ಹೆಚ್ಚಿನ ಬೆಲೆ ಒಳಗಿದ್ರೂ ಸಹ ಅವು ಆಕರ್ಷಕವಾಗಿದ್ದವು. ಅಂತಂದರೆ ಭಾರತೀಯರನ್ನ ಏನು ಮಾಡ್ತಾ ಇದ್ವು ಅಂತಂದರೆ ಅವು ಆಕರ್ಷಣೆ ಮಾಡ್ತಾ ಇದ್ದವು. ಹಾಗಾಗಿ ಜನರೆಲ್ಲರೂ ಏನು ಮಾಡಕತ್ರು, ಬ್ರಿಟನ್ನಿನಲ್ಲಿ ತಯಾರಾದಂಥ ಸರಕುಗಳನ್ನು ಖರೀದಿಸಕತ್ರು ಮತ್ತು ಭಾರತದಲ್ಲಿ ತಯಾರಿಸಿದಂಥ ಸರಕುಗಳಿಗೆ ಏನು ಮಾಡಕತ್ರು, ಅತಿ ಕಡಿಮೆ ಬೆಲೆ ಕೊಡೋದ್ರಿಂದ ಏನಾಗಕತ್ತು, ಒಂದು ನಮ್ಮ ಹ್ಯಾಂಡಿಕ್ರಾಫ್ಟ್ ಇಂಡಸ್ಟ್ರಿಗಳು ಏನಾಗ್ಬಿಟ್ಟು ಡಿಕ್ಲೈನ್ ಆದವು ಅಂತ ಹೇಳ್ತಾನೆ. ಆ್ಯಂಡ್ ದ ಥರ್ಡ್ ಒನ್ ಈಸ್ ಲ್ಯಾಕ್ ಆಫ್ ಕ್ಯಾಪಿಟಲ್ ಗೂಡ್ಸ್ ಇಂಡಸ್ಟ್ರೀಸ್. ಸೊ capital goods industry refer to those industries which can produce machine tools which are in turn used for producing articles for current consumption. It means the capital goods are made up of, it means made good in the machine tool goods. Capital goods means machine tool goods, but when we are observing the Britain, that is used to the high technical goods in our
country economy. But when we are observing our Indian situation, that is not producing the high level of goods like a high technical goods in our country economy. ಅಂತಂದ್ರೆ 19ನೇ ಶತಮಾನದ ದ್ವಿತೀಯಾರ್ಧದಲ್ಲಿ ಭಾರತದಲ್ಲಿ ಆಧುನಿಕ ಕೈಗಾರಿಕೆಗಳನ್ನು ನಾವು ನೋಡಿದಾಗ ಅಂತಂದ್ರೆ ಭಾರತದಲ್ಲಿ ಏನಾಗಲಿಲ್ಲ ಅಂತ ಹೇಳ್ತೀವಿ ಅಂತಂದ್ರೆ ನಾವು ಬಂಡವಾಳ ಸರಕುಗಳು ಅಥವಾ ಬಂಡವಾಳದ ಇಂಡಸ್ಟ್ರಿಗಳು ಅಂತಂದ್ರೆ ಏನು, ಯಂತ್ರೋಪಕರಣಗಳಿಂದ ತಯಾರಿಸಿದಂಥ ಅಥವಾ ಯಂತ್ರೋಪಕರಣಗಳ ಭಾಗಗಳನ್ನು ಬಳಸಿಕೊಂಡು ತಯಾರಿಸ್ತಕ್ಕಂಥ ಯಾವುದೇ ಒಂದು ಸರಕುಗಳು ಇರಲಿಲ್ಲ. ಹಾಗಾಗಿ ಏನಾಗಕತ್ತು ಅಂತ ಹೇಳ್ತೀವಿ ಅಂತಂದ್ರೆ ನಮ್ಮ ಇಂಡಸ್ಟ್ರಿ ಯಾವುದೇ ರೀತಿಯಾದಂಥ ಇಂಪ್ರೂವ್ಮೆಂಟನ್ನು ಕಾಣಲಿಲ್ಲ ಅಂತ ನಾವು ಹೇಳ್ತೀವಿ. And the next one is low contribution to gross domestic product like a GDP. ಅಂತಂದ್ರೆ ಭಾರತದೊಳಗೆ ಏನಾಯಿತು ಅಂತಂದ್ರೆ ಅತಿ ಕಡಿಮೆಯಾದಂಥ GDPಯನ್ನು ನೀಡೋದಿಕ್ಕೆ ಅಥವಾ ಅತಿ ಕಡಿಮೆ GDPಯನ್ನು ಕೊಡಾಕತ್ತು ಅಂತಂದ್ರೆ ರಾಷ್ಟ್ರೀಯ ಆದಾಯದಲ್ಲಿ ಇಳಿಕೆಯನ್ನು ನಾವು ಏನು ಮಾಡಕತ್ತೀವಿ, ಕಾಣಿಸಕತ್ತೀವಿ ಅಂತ ಹೇಳ್ತೀವಿ. ಸೊ the growth rate of the new industrial sector and its contribution to the GDP remained very small. It means when we are observing our country's production, it is low level of producing the goods and services in the market situation. That way our GDP goes on to the decline. ಅಂತಂದ್ರೆ ಭಾರತದಲ್ಲಿ ಉತ್ಪಾದನಾ ಪ್ರಮಾಣ ಕಡಿಮೆಯಾಗಿತ್ತು. ಅಂದ್ರೆ ಕೈಗಾರಿಕೆಗಳಿಂದ ಉತ್ಪಾದನೆ ಮಾಡತಕ್ಕಂಥ ಸರಕುಗಳ ಪ್ರಮಾಣ ಕಡಿಮೆಯಾಗಿರೋದ್ರಿಂದ ಏನಾಗಕತ್ತು, ಒಂದು ದೇಶದ ಆದಾಯದ ಪ್ರಮಾಣವು ಸಹ ಕಡಿಮೆಯಾಗೋದಕ್ಕೆ ಪ್ರಮುಖ ಕಾರಣವಾಯಿತು ಅಂತ ನಾವು ಹೇಳ್ತೀವಿ. And the next one is limited role of public sector. Limited role of public sector ಅಂತಂದ್ರೆ ಸರ್ಕಾರದ ವಲಯದ ಒಂದು ಪಾತ್ರ ಏನಾಗ್ಬಿಡ್ತು, ಕಡಿಮೆ ಆಗಿಬಿಡ್ತು ಅಥವಾ ಕಡಿಮೆ ಇತ್ತು ಅಂತ ಹೇಳ್ತಾನೆ. The limited area of operation of the public sector was also a significant reason for drawback of the industrial sector. The public sector remained only to the railways, power generation, communications, ports and some other department undertaking. Finally, it can be concluded that India remained backward in the industrial sector during the British rule. It means when we are observing the public sector, that public sector only taken to the small part of the section, that is railway, power generation, communication, ports and some other departments, but remaining industry, it means remaining factors or remaining departments are not improving the public sector. ಅಂತಂದ್ರೆ ನಮ್ಮ ದೇಶದಲ್ಲಿ ಸಾರ್ವಜನಿಕ ವಲಯ ಏನಾಗಕತ್ತು ಅಂತಂದ್ರೆ ಅದರ ಪಾತ್ರ ಕಡಿಮೆ ಆಗಕತ್ತು. ಯಾಕೆ ಕಡಿಮೆ ಆಗಕತ್ತು ಅಂತಂದ್ರೆ ಕೆಲವು ಸರಕುಗಳನ್ನು ಅಥವಾ ಕೆಲವು ಅಂಶಗಳನ್ನು ಮಾತ್ರ ಅದು ತೆಗೆದುಕೊಂಡು, ಅಂದರೆ ರೈಲು ಆಗಿರ್ಬೋದು, ಇನ್ನು ವಿದ್ಯುತ್ ಸರಬರಾಜು ಆಗಿರ್ಬೋದು, ಕಮ್ಯುನಿಕೇಷನ್ ಅಂತಂದರೆ ಏನು ಅಂತ ಹೇಳ್ತೀವಿ ಅಂತಂದರೆ ಟೆಲಿಫೋನ್ ಆದಂಥ ಸರ್ವೆಗಳಾಗಿರ್ಬೋದು, ಅಂಥವುಗಳನ್ನು ಮಾತ್ರ, ಮತ್ತು ಬಂದರುಗಳ ನಿರ್ಮಾಣ ಇಂಥದಕ್ಕೆ ಮಾತ್ರ ಅದು ಪ್ರಾಮುಖ್ಯತೆಯನ್ನು ಕೊಡಕತ್ತು ಹೊರತು ಬೇರೆ ಯಾವುದೇ ರೀತಿಯಾದಂಥ ಒಂದು ಉತ್ಪಾದನೆಗೆ ಅದು ಏನು ಮಾಡಲಿಲ್ಲ, ನಮಗೆ ಚಾಲನೆ ಕೊಡಲಿಲ್ಲ. ಹಾಗಾಗಿ ಭಾರತದ ಇಂಡಸ್ಟ್ರಿಯಲ್ ಸೆಕ್ಟರ್ ಏನಾಗಿಬಿಡ್ತು, ಕಡಿಮೆ ಆಗಿಬಿಡ್ತು. But when we are observing the industrial sector, some modern industries are enter the economy. ಆದರೂ ಸಹ ನಮ್ಮ ಭಾರತದೊಳಗೆ ಕೆಲವೊಂದಿಷ್ಟು ಹೊಸ ಒಂದು ಮಾಡರ್ನ್ ಇಂಡಸ್ಟ್ರಿಗಳು ಬರಾಕತ್ತವು. that are cotton textile industry, jute industry, TISCO, it means Tata Iron and Steel Company, sugar industry, cement industry, paper industry, etc. These are the new industries, means modern industries are enter the Indian economy on the British rule. ಅಂತಂದ್ರೆ ಭಾರತಕ್ಕೆ ಏನಾಗಿಬಿಡ್ತು ಅಂತಂದ್ರೆ ಕೆಲವೊಂದಿಷ್ಟು ಹೊಸ ಕೈಗಾರಿಕೆಗಳು ಬರಾಕತ್ತವು. ಯಾವ್ಯಾವು ಅಂತಂದ್ರೆ ಹತ್ತಿ ಬಟ್ಟೆ ಕೈಗಾರಿಕೆ ಆಗಿರ್ಬೋದು, ಸೆಣಬು ಕೈಗಾರಿಕೆ ಆಗಿರ್ಬೋದು, ಟಾಟಾ ಮತ್ತು ಉಕ್ಕಿನ ಕೈಗಾರಿಕೆ ಆಗಿರ್ಬೋದು, ಸಕ್ಕರೆ ಕೈಗಾರಿಕೆ ಆಗಿರ್ಬೋದು, ಸಿಮೆಂಟ್ ಕೈಗಾರಿಕೆ ಆಗಿರ್ಬೋದು ಮತ್ತು ಕಾಗದ ಕೈಗಾರಿಕೆ. ಇವೆಲ್ಲ ಹೊಸದಾದಂಥ ಇಂಡಸ್ಟ್ರಿಗಳು ಅಂತಂದರೆ ಕೈಗಾರಿಕಾ ಕಂಪನಿಗಳು ಏನಾಗತ್ತೋ ಅಥವಾ ಕೈಗಾರಿಕೆಗಳು ಏನಾಗತ್ತೋ ಭಾರತದಲ್ಲಿ ಸ್ಥಾಪನೆಯಾದವು. ಇನ್ ದ ಇಯರ್ ಆಫ್ 1907 TISCO ವಾಸ್ ಎಸ್ಟಾಬ್ಲಿಷ್ಡ್ ಇನ್ ಅವರ್ ಕಂಟ್ರಿ ಎಕಾನಮಿ. ಅಂತಂದರೆ 1907ರಲ್ಲಿ ನಾವು ಏನು ಮಾಡಿದ್ದೀವಿ, TISCO ಅನ್ನು ಏನು ಮಾಡ್ತು, ಬಿಹಾರ್ನಲ್ಲಿ ಸ್ಥಾಪನೆ ಮಾಡೋದಕ್ಕೆ ಪ್ರಾರಂಭ ಆಯಿತು ಅಂತ ನಾವು ಹೇಳ್ತೀವಿ.
And the next one is foreign trade. Andre when we are observing the colonial period, what type of foreign trade contribute in our country economy ಅಂತಂದ್ರೆ ನಾವು ವಿದೇಶಿ ವ್ಯಾಪಾರವೂ ಸಹ ಭಾರತದ ಒಂದು ಅಂದ್ರೆ ವಸಾಹತುಶಾಹಿ ಆಳ್ವಿಕೆಯಲ್ಲಿ ಅದರ ಪಾತ್ರ ಏನಿತ್ತು ಅಂತ ನಾವು ನೋಡೋಣ. So India has been an important trading nation since ancient times. However, the restrictive policies adopted by the colonial government adversely affected the structure, composition and volume of India's foreign trade. It means when we are observing the countries, it means foreign trade, that is also improving in our ಬಿಫೋರ್ ದ ಕೊಲೋನಿಯಲ್ ರೂಲ್. ಅಂದರೆ ವಸಾಹತುಶಾಹಿ ಆಳ್ವಿಕೆಗಿಂತ ಮುಂಚೆನೂ ಅಂತಂದರೆ ಭಾರತಕ್ಕೆ ಬ್ರಿಟಿಷರ ಆಗಮನಕ್ಕಿಂತ ಮುಂಚಿತವಾಗಿಯೂ ಸಹ ಏನಾಗಿತ್ತು ಅಂತಂದರೆ ಭಾರತ ವಿದೇಶಿ ವ್ಯಾಪಾರವನ್ನು ನಡೆಸಿಕೊಂಡು ಹೋಗ್ತಾ ಇತ್ತು. ಆಗಲೇ ನಾನು ನಿಮಗೆ ಫಸ್ಟ್ಗೆ ಹೇಳಿದ್ದೆ ನೋಡ್ರಿ, ಮೆಟಲ್ಸ್, ಕಾಟನ್, ಟೆಕ್ಸ್ಟೈಲ್, ದೀಸ್ ಆರ್ ದ ಮೇನ್ ಇಂಪೋರ್ಟ್ ಗೂಡ್ಸ್ ಇನ್ ಅವರ್ ಕಂಟ್ರಿ ಎಕಾನಮಿ. ಭಾರತದೊಳಗೆ ಏನಾಗಿತ್ತು, ಲೋಹಗಳಾಗಿರ್ಬೋದು, ಮುತ್ತು ರತ್ನಗಳಾಗಿರ್ಬೋದು, ಮತ್ತು ಬಟ್ಟೆ ಅಂತಂದರೆ ಯಾವುದು, ಹತ್ತಿ ಬಟ್ಟೆ ಮತ್ತು ಸಿಲ್ಕ್ ಬಟ್ಟೆಗಳು ಏನಾಗಿಬಿಟ್ಟಿದ್ವು ಅಂತಂದರೆ ಭಾರತದಿಂದ ಅತಿ ಹೆಚ್ಚು ಪ್ರಮಾಣದಲ್ಲಿ ರಫ್ತಾಗ್ತಾ ಇದ್ದವು. ಯಾವಾಗ, ವಿದೇಶಿ ವ್ಯಾಪಾರಕ್ಕಿಂತಲೂ ಮುಂಚೆ ಅಂತಂದರೆ. ಸೊ ದ ಸ್ಟೇಟ್ ಆಫ್ ಇಂಡಿಯಾಸ್ ಫಾರಿನ್ ಟ್ರೇಡ್ ಡ್ಯೂರಿಂಗ್ ಬ್ರಿಟಿಷ್ ರೂಲ್ ಈಸ್ ಡಿಸ್ಕ್ರೈಬ್ಡ್ ಆಟ್ ಅಂಡರ್ ದ ಸ್ಟೇಟ್ಮೆಂಟ್ಸ್. ನಾವು ನಮ್ಮ ಭಾರತದ ಒಳಗಿರತಕ್ಕಂಥ ಒಂದು ಕೃಷಿ ಪದ್ಧತಿಯನ್ನು ಈ 4 ಪಾಯಿಂಟ್ಗಳಿಂದ ನಾವೇನು ಮಾಡ್ಬೋದು, ನೋಡಬಹುದು ಅಂತ ಹೇಳ್ತಾನೆ. ಸೊ ಫಸ್ಟ್ ಒನ್ ಈಸ್ ಎಕ್ಸ್ಪೋರ್ಟರ್ ಆಫ್ ಪ್ರೈಮರಿ ಪ್ರೊಡಕ್ಟ್ಸ್ ಆ್ಯಂಡ್ ಇಂಪೋರ್ಟರ್ ಆಫ್ ಫಿನಿಶ್ಡ್ ಗೂಡ್ಸ್. ಭಾರತ ಏನಾಗಿತ್ತು ಅಂತಂದರೆ ಎಕ್ಸ್ಪೋರ್ಟರ್ ಆಫ್ ಪ್ರೈಮರಿ ಪ್ರೊಡಕ್ಟ್ಸ್ ಆ್ಯಂಡ್ ಇಂಪೋರ್ಟರ್ ಆಫ್ ಫಿನಿಶ್ಡ್ ಗೂಡ್ಸ್ ಅಂತಂದರೆ ಭಾರತ ಪ್ರಾಥಮಿಕ ಸರಕುಗಳನ್ನು ರಫ್ತು ಮಾಡಿ ಸಿದ್ಧಪಡಿಸಿದಂತಹ ಸರಕುಗಳನ್ನು ಏನು ಮಾಡ್ತಾ ಇತ್ತು, ಆಮದು ಮಾಡಿಕೊಳ್ತಾ ಇತ್ತು. ಇಟ್ ಮೀನ್ಸ್ ಇಂಡಿಯಾ ಬಿಕೇಮ್ ಆ್ಯನ್ ಎಕ್ಸ್ಪೋರ್ಟರ್ ಆಫ್ ಪ್ರೈಮರಿ ಪ್ರಾಡಕ್ಟ್ಸ್ ಸಚ್ ಆಸ್ ರಾ ಸಿಲ್ಕ್, ಕಾಟನ್, ವೂಲ್, ಶುಗರ್, ಇಂಡಿಗೋ, ಜೂಟ್, ಎಕ್ಸೆಟ್ರಾ, ಆ್ಯಂಡ್ ಆ್ಯನ್ ಇಂಪೋರ್ಟರ್ ಆಫ್ ಫಿನಿಶ್ಡ್ ಕನ್ಸ್ಯೂಮರ್ ಗೂಡ್ಸ್ ಲೈಕ್ ಕಾಟನ್, ಸಿಲ್ಕ್ ಆ್ಯಂಡ್ woolen cloths ಆ್ಯಂಡ್ ಕ್ಯಾಪಿಟಲ್ ಗೂಡ್ಸ್ ಲೈಕ್ ಲೈಟ್ ಮಷಿನರಿ ಪ್ರೊಡ್ಯೂಸ್ಡ್ ಇನ್ ದ ಬ್ರಿಟಿಷ್ ಇಂಡಸ್ಟ್ರೀಸ್. ಅಂತಂದರೆ ಪ್ರಾಚೀನ ಕಾಲದಲ್ಲಿ ನಾವು ನೋಡಿದಾಗ ಅಂದರೆ ಭಾರತ ಏನಾಗಿತ್ತು ಅಂತ ಹೇಳ್ತೀವಿ ಅಂತಂದರೆ ಪ್ರತಿಕೂಲ ಪರಿಣಾಮವನ್ನು ಬೀರ್ತಾ ಇತ್ತು. ಭಾರತ ಕಚ್ಚಾ ರೇಷ್ಮೆ, ಹತ್ತಿ, ಉಣ್ಣೆ, ಸೆಣಬು, ಶ್ರೀಫಲ, ಸಕ್ಕರೆ ಮುಂತಾದ ಪ್ರಾಥಮಿಕ ಸರಕುಗಳನ್ನು ರಫ್ತು ಮಾಡ್ತಾ ಇತ್ತು. ಹಾಗೂ ಬ್ರಿಟನ್ನಿನ ಕೈಗಾರಿಕೆಗಳಲ್ಲಿ ಅಥವಾ ಕಾರ್ಖಾನೆಗಳಲ್ಲಿ ಉತ್ಪಾದಿಸಿದಂಥ ಹತ್ತಿ ಬಟ್ಟೆ, ರೇಷ್ಮೆ ಬಟ್ಟೆ, ಉಣ್ಣೆ ಬಟ್ಟೆ ಮುಂತಾದ ಗ್ರಾಹಕ ವಸ್ತುಗಳನ್ನು ಏನು ಮಾಡ್ತಾ ಇತ್ತು, ಅದು ಆಮದು ಮಾಡಿಕೊಳ್ತಾ ಇತ್ತು. ಅದರೊಂದಿಗೆ ಲಘು ಯಂತ್ರೋಪಕರಣಗಳ ಸರಕುಗಳನ್ನು ಸಹ ಏನು ಮಾಡ್ತಾ ಇತ್ತು, ಅದು ಆಮದು ಮಾಡಿಕೊಳ್ತಾ ಇತ್ತು ಅಂತ ನಾವು ಹೇಳ್ತಿದ್ದೀವಿ. ಇದರಿಂದಾಗಿ ಭಾರತದ ಅರ್ಧದಷ್ಟು ವ್ಯಾಪಾರ ಏನಾಗಿಬಿಡ್ತಿತ್ತು, ಈ ಇಂಗ್ಲೆಂಡಿನಿಂದಲೇ ನಡೀತಾ ಇತ್ತು ಅಂತ ಹೇಳ್ತಾನ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಮೊನೋಪೊಲಿ ಕಂಟ್ರೋಲ್ ಆಫ್ ಬ್ರಿಟಿಷ್ ರೂಲ್. ಮೊನೋಪೊಲಿ ಕಂಟ್ರೋಲ್ ಆಫ್ ಬ್ರಿಟಿಷ್ ರೂಲ್ ಅಂತಂದರೆ ಬ್ರಿಟನ್ ಏಕಸ್ವಾಮ್ಯ ನಿಯಂತ್ರಣವನ್ನು ಹೊಂದಿತ್ತು. ಬ್ರಿಟನ್ ಏನಾಗಿತ್ತು, ಏಕಸ್ವಾಮ್ಯ ನಿಯಂತ್ರಕ ಅಥವಾ ನಿಯಂತ್ರಣವನ್ನು ಹೊಂದಿತ್ತು ಅಂತ ಹೇಳ್ತಾನ. ಬ್ರಿಟಿಷ್ ಗೌರ್ಮೆಂಟ್ ಮೇಂಟೈನ್ಡ್ ಎ ಮೊನೋಪೊಲಿ ಕಂಟ್ರೋಲ್ ಓವರ್ ಇಂಡಿಯಾಸ್ ಎಕ್ಸ್ಪೋರ್ಟ್ಸ್ ಆ್ಯಂಡ್ ಇಂಪೋರ್ಟ್ಸ್. More than half of India's foreign trade was restricted to Britain, while the rest was allowed, with few other countries like China, Ceylon means Sri Lanka, and Paris like Iran. The opening of the Suez Canal in 1869 served as a direct route for the ships ಆಪರೇಟಿಂಗ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಬ್ರಿಟಿಷ್. ಅಂತಂದರೆ ನಾವು ಏಕಸ್ವಾಮ್ಯ ಅಂತ ಯಾಕೆ ಹೇಳ್ತಿದ್ದೀವಿ ಅಂತಂದರೆ ಭಾರತದ ಅರ್ಧದಷ್ಟು ವಿದೇಶಿ ವ್ಯಾಪಾರ ಏನಾಗಿಬಿಟ್ಟಿತ್ತು, ಬ್ರಿಟನ್ನಿನೊಂದಿಗೇ ನಡೆದುಕೊಂಡು ಹೋಗ್ತಾ ಇತ್ತು. ಉಳಿದ ಒಂದಿಷ್ಟು ವ್ಯಾಪಾರ ಏನಾಗಿತ್ತು, ಕೆಲವು ರಾಷ್ಟ್ರಗಳಾದ ಚೀನಾ, ಶ್ರೀಲಂಕಾ ಅಂದರೆ ಸಿಲೋನ್ ಅಥವಾ ಶ್ರೀಲಂಕಾ ಅಂತ ಹೇಳ್ತಿದ್ದೀವಿ, ಇರಾನ್ ಒಂದು ಪರ್ಷಿಯಾ ನೊಂದಿಗೆ ನಡೆಯುತ್ತಿತ್ತು.
ಈ ಎಲ್ಲ ವ್ಯಾಪಾರಗಳು ಸುಯೇಜ್ ಕಾಲುವೆಯ ಆರಂಭದಿಂದಾಗಿ ಭಾರತದ ವಿದೇಶಿ ವ್ಯಾಪಾರದ ಮೇಲೆ ಬ್ರಿಟನ್ ಮತ್ತಷ್ಟು ಪ್ರಭುತ್ವ ಸಾಧಿಸಿತು. ಇಟ್ ಮೀನ್ಸ್ when we are observing the Suez Canal, it is one of the route of transfer the goods in India to Britain. ಅಂತಂದ್ರೆ ಸುಯೇಜ್ ಅನ್ನುವಂಥ ಒಂದು ಕೆನಾಲ್ ಅಥವಾ ಒಂದು ಏನಂತ ಹೇಳ್ತೀವಿ ಬ್ರಿಡ್ಜಿನ ಮುಖಾಂತರ ಏನಾಗ್ತಾ ಇತ್ತು, ಒಂದು ದಾರಿಯ ಮುಖಾಂತರ ಏನಾಗ್ತಾ ಇತ್ತು, ಭಾರತದ ಅರ್ಧದಷ್ಟು ವ್ಯಾಪಾರ ಅದರೊಂದಿಗೇನೆ ನಡೀತಾ ಇತ್ತು ಅಂತ ನಾವು ಹೇಳ್ತಿದ್ದೀವಿ. And the next one is drain of Indian wealth during British rule. Drain of Indian wealth during British rule. ಇದನ್ನು ನಿಮ್ಗೆ 4 ಮಾರ್ಕ್ಸ್ ಕೇಳ್ತಾನ. ಏನಂತ ಕೇಳ್ತಾನ ಅಂತಂದ್ರೆ ಎಕ್ಸ್ಪ್ಲೇನ್ ದ ಡ್ರೈನ್ ಆಫ್ ಇಂಡಿಯನ್ ವೆಲ್ತ್ ಡ್ಯೂರಿಂಗ್ ಬ್ರಿಟಿಷ್ ರೂಲ್ ಅಂತ ಕೇಳ್ತಾನ. ಅಂತಂದ್ರೆ ವಸಾಹತುಶಾಹಿ ಆಳ್ವಿಕೆಯಲ್ಲಿ ಭಾರತದ ಒಂದು ರಾಷ್ಟ್ರದ ಅಥವಾ ಭಾರತದ ರಫ್ತು ಬಸಿದು ಹೋಯಿತು ಹೇಗೆ ಅಂತ ಕೇಳಿದಾಗ ಇದನ್ನು ನೀವು ಬರೀಬೇಕಾಗ್ತದೆ. ಏನಂತಂದ್ರೆ ಅಂಡರ್ ದ ಬ್ರಿಟಿಷ್ ರೂಲ್ ಇಂಡಿಯಾ ಬಿಕಮ್ ಆನ್ ಎಕ್ಸ್ಪೋರ್ಟರ್ ಆಫ್ ಪ್ರೈಮರಿ ಪ್ರಾಡಕ್ಟ್ಸ್ and an importer of finished goods. There was huge export surplus due to excess exports. However, export surplus was used. It means when we are studied the economic condition, India exports the primary goods, import the finishing goods. ಅಂತಂದ್ರೆ ಭಾರತದ ಸಂಪತ್ತು ಯಾಕೆ ಬಸಿದು ಹೋಯಿತು ಅಂತ ನಾವು ಹೇಳ್ತೀವಿ ಅಂತಂದ್ರೆ ಭಾರತ ಕೇವಲ ಪ್ರಾಥಮಿಕ ಸರಕುಗಳನ್ನ ರಫ್ತು ಮಾಡ್ತಾ ಇತ್ತು, ಸಿದ್ಧಪಡಿಸಿದಂತ ಸರಕುಗಳನ್ನ ಆಮದು ಮಾಡಿಕೊಳ್ತಾ ಇತ್ತು. ಹಾಗಾಗಿ ಭಾರತದ ಕೆಲವೊಂದಿಷ್ಟು ಸಂಪತ್ತು ಏನಾಗ್ತಾ ಇತ್ತು, ಬಸಿದು ಹೋಗ್ತಾ ಇತ್ತು. ಅಂಡ್ ಟು ಮೇಕ್ ಪೇಮೆಂಟ್ ಫಾರ್ ಎಕ್ಸ್ಪೆನ್ಷನ್ ಇನ್ಕರ್ಡ್ ಬೈ ಆನ್ ಆಫೀಸ್ ಸೆಟಪ್ ಬೈ ದ ಕೊಲೋನಿಯಲ್ ಗೌರ್ಮೆಂಟ್ ಇನ್ ಬ್ರಿಟನ್. ಮತ್ತು ಅಷ್ಟೇ ಅಲ್ಲದೆ ವೆನ್ ವಿ ಆರ್ ಅಬ್ಸರ್ವಿಂಗ್ ವೆನ್ ದ ಇಂಡಿಯನ್ ಇನ್ಕಮ್ ಇಟ್ ವಿಲ್ ಬಿ ಇನ್ವೆಸ್ಟಿಂಗ್ ದ ಎಸ್ಟಾಬ್ಲಿಷ್ಡ್ ಆಫ್ British officers and other sectors that will be investing the amount of money. ಅಂತಂದ್ರೆ ಭಾರತದ ಸಂಪತ್ತು ಬಸಿದು ಹೋಗಕ್ಕೆ ಮತ್ತೊಂದು ಕಾರಣ ಏನು ಅಂತಂದ್ರೆ ಭಾರತ ಸಂಪಾದಿಸಿದಂತ ಆದಾಯದ ಭಾಗವನ್ನ ತಮ್ಮ ಕಚೇರಿಗಳ ನಿರ್ಮಾಣಕ್ಕೆ, ತಮ್ಮ ಕಟ್ಟಡಗಳ ನಿರ್ಮಾಣಕ್ಕೆ ಬಳಸಿಕೊಳ್ತಾ ಇತ್ತು ಯಾರು, ಬ್ರಿಟಿಷ್ ಸರ್ಕಾರ. ಹಾಗಾಗಿಯೂ ಸಹ ಏನಾಯ್ತು, ಭಾರತದ ಸಂಪತ್ತು ಬಸಿದು ಹೊಂಟಿತು ಅಂತ ನಾವು ಹೇಳ್ತೀವಿ. And the next one is to meet expense on war fought by the British government. It means when the British government war to the other countries or our country, that expenses also investing. It means that expenses also used to the our money. ಅಂತಂದ್ರೆ ಭಾರತ ಅದು ಇಂಗ್ಲೆಂಡು ಬೇರೆ ರಾಷ್ಟ್ರಗಳೊಂದಿಗೆ ಯುದ್ಧವನ್ನ ಮಾಡಿ ಅಥವಾ ನಮ್ಮ ರಾಷ್ಟ್ರದೊಂದಿಗೆ ಯುದ್ಧವನ್ನ ಮಾಡಿದಾಗ ಸೈನಿಕರಿಗೆ ಆಗತಕ್ಕಂಥ ಒಂದು ಚಿಕಿತ್ಸೆ ಆಗಿರ್ಬೋದು ಅಥವಾ ತಾವು ತೆಗೆದುಕೊಳ್ತಕ್ಕಂಥ ಒಂದು ಆರೋಗ್ಯ ಸೌಕರ್ಯಗಳಿಗೆ ನಮ್ಮ ಹಣವನ್ನೇ ಬಳಸಿಕೊಳ್ತಾ ಇತ್ತು. ಹಾಗಾಗಿಯೂ ಸಹ ಏನಾಯ್ತು, ಭಾರತದ ಸಂಪತ್ತು ಬಸಿದು ಹೋಗ್ತಾ ಇತ್ತು. ಅಂಡ್ ದ ನೆಕ್ಸ್ಟ್ ಒನ್ ಈಸ್ ಟು ಇಂಪೋರ್ಟ್ ಇನ್ವಿಸಿಬಲ್ ಐಟಮ್ಸ್. ಟು ಇಂಪೋರ್ಟ್ ಇನ್ವಿಸಿಬಲ್ ಐಟಮ್ ಅಂತಂದ್ರೆ ಇವು ಕೆಲವೊಂದಿಷ್ಟು ಅಗೋಚರ ಸರಕುಗಳನ್ನು ಸಹ ಏನ್ ಮಾಡ್ತಾ ಇತ್ತು, ಆಮದು ಮಾಡಿಕೊಳ್ತಾ ಇತ್ತು. ಹಾಗಾಗಿಯೂ ಸಹ ಏನಾಯ್ತು, ಭಾರತದ ಸಂಪತ್ತು ಬಸಿದು ಹೋಯಿತು ಅಂತ ನಾವು ಹೇಳ್ತೀವಿ. ಅಂಡ್ ದ ನೆಕ್ಸ್ಟ್ ಒನ್ ಈಸ್ ಟ್ರೇಡ್ ಥ್ರೂ ದ ಸುಯೇಜ್ ಕೆನಾಲ್. ನಾನು ನಿಮ್ಗೆ ಹೇಳಿದ್ದೆ ಒಂದು ಸುಯೇಜ್ ಕೆನಾಲ್ ಮುಖಾಂತರ ನಡೀತಾ ಇತ್ತು ಅಂತ ಹೇಳಿದ್ನಲ್ಲ, ಆ ಸುಯೇಜ್ ಕೆನಾಲ್ ಅನ್ನುವಂಥದ್ದು ಏನಿತ್ತು ಅಂತಂದ್ರೆ Suez Canal is an artificial waterway running from north to south across the Isthmus of Suez in northeastern Kuwait. The opening of Suez Canal in 1869 reduced the cost of transportation and made access to the Indian market easier. The canal provided a direct trade route for ship operating between Britain and India and avoided the need to sail around Africa. Strategically and economically, it is one of the most important waterway in the world. ಅಂತಂದ್ರೆ ಈ ಸುಯೇಜ್ ಕಾಲುವೆ ಅನ್ನುವಂಥದ್ದು ಏನಂತ ಹೇಳ್ತೀವಿ ಅಂತಂದ್ರೆ ಈಶಾನ್ಯ ಈಜಿಪ್ಟಿನ ಭೂಶಿರದ ಮೂಲಕ ಉತ್ತರದಿಂದ ದಕ್ಷಿಣಕ್ಕೆ ಸಾಗುವ ಮಾನವ ನಿರ್ಮಿತ ಜಲಮಾರ್ಗ.
ಈ ಸುಯೇಜ್ ಚಾನಲ್ ಅನ್ನುವಂಥದ್ದು ಏನಿದು ಕ್ಯಾನಲ್ ಅನ್ನುವಂಥದ್ದು ಮಾನವ ನಿರ್ಮಿತ ಮಾರ್ಗ ಅಂದರೆ ಜಲಮಾರ್ಗ. ಇದು ಮೆಡಿಟೇರಿಯನ್ ಸಮುದ್ರ ರೇವು ಪಟ್ಟಣದಿಂದ ಕೆಂಪು ಸಮುದ್ರದ ಭಾಗವಾದ ಸುಯೇಜ್ ಕೊಲ್ಲಿಯನ್ನು ಸಂಪರ್ಕಿಸುತ್ತಿತ್ತು. ಸುಯೇಜ್ ಕಾಲುವೆಯು ಯುರೋಪ್ ಮತ್ತು ಅಮೆರಿಕ ಬಂದರುಗಳು ಮತ್ತು ದಕ್ಷಿಣ ಏಷ್ಯಾದ ಬಂದರುಗಳು ಹಾಗೂ ಪೂರ್ವ ಆಫ್ರಿಕಾ ಮತ್ತು ಓಷೇನಿಯಾ ನಡುವೆ ನೇರ ವ್ಯಾಪಾರ ಮಾರ್ಗವನ್ನು ಕಲ್ಪಿಸುತ್ತಿತ್ತು ಮತ್ತು ಆಫ್ರಿಕಾವನ್ನು ಸುತ್ತು ಹಾಕಿಕೊಂಡು ಪ್ರಯಾಣ ಮಾಡುವುದು ತಪ್ಪಿಸುತ್ತಿತ್ತು. ಆರ್ಥಿಕವಾಗಿ ಮತ್ತು ಕೌಶಲ್ಯ ತಂತ್ರವಾಗಿಯೂ ಇದು ಜಗತ್ತಿನ ಪ್ರಮುಖ ಜಲಮಾರ್ಗವಾಗಿ ಸುಯೇಜ್ ಕಾಲುವೆ 1869ರಲ್ಲಿ ಪ್ರಾರಂಭವಾಗಿ ಸಾರಿಗೆ ವೆಚ್ಚವನ್ನು ಕಡಿಮೆಗೊಳಿಸಿತ್ತು ಮತ್ತು ಭಾರತದ ಮಾರುಕಟ್ಟೆ ಪ್ರವೇಶವನ್ನು ಸುಲಭವಾಗಿ ಸಾಧಿಸಿತ್ತು ಅಂತ ಹೇಳ್ತೀವಿ. ಇದಿಷ್ಟು ಏನೈತಿ ನಿಮ್ಗೆ ವಾಟ್ ಈಸ್ ದ ರೋಲ್ ಆಫ್ ಇಂಡಸ್ಟ್ರಿಯಲ್ ಸೆಕ್ಟರ್ ಆ್ಯಂಡ್ ವಾಟ್ ಈಸ್ ದ ರೋಲ್ ಆಫ್ ಫಾರಿನ್ ಸೆಕ್ಟರ್, ಫಾರಿನ್ ಟ್ರೇಡ್ ಇನ್ ಅವರ್ country economy. Okay.